ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನೀಡಲ್ ಟಜಲ್. ಇವತ್ತು ನಾನು ನಿಮಗೊಂದು ನ್ಯೂ ಡಿಸೈನ್ ತೋರಿಸೋಣ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ಡಿಸೈನು. ನಾನು ಇದಕ್ಕೆ ಸ್ಯಾಂಪಲ್ ಪೀಸ್ಗೆ ಹಾಕ್ತಾಯಿದ್ದೀನಿ. ಮತ್ತು ನಾನು ಇದಕ್ಕೆ 6 ಎಳೆ ದಾರ ತೊಗೊಂಡಿದ್ದೀನಿ, ಡಬಲ್ ಕಲರ್ ತೊಗೊಂಡಿದ್ದೀನಿ, ರಾಮ ಗ್ರೀನ್ ಮತ್ತು ಪಿಂಕ್ ಕಲರ್ ತೊಗೊಂಡಿದ್ದೀನಿ. ಕ್ರೋಶಾ ನೀಡಲ್ ಬಂದು ನಂಬರು 8.09 mm. ಓಕೆ ಫ್ರೆಂಡ್ಸ್, ಕೆಲವ್ರು ಕೇಳ್ತಿದ್ರಿ ನೀಡಲ್ ನಂಬರ್ ಯಾವುದು ಅಂತ ಹೇಳ್ಬಿಟ್ಟು. ನೀಡಲ್ ನಂಬರು ನಾನು ಯಾವಾಗ ಯೂಸ್ ಮಾಡೋದು 8.09. ಕೆಲವೊಂದು ಬೀಡ್ಸ್ ಹೋಗಲ್ಲ ಅನ್ನೋ ಕಾರಣಕ್ಕೋಸ್ಕರ 10 ತೊಗೊಳ್ತೀನಿ. ನನ್ನ ಹತ್ರ 3 ಸೈಜಸ್ ಆಫ್ ನೀಡಲ್ ಇದೆ, 8, 9, 10. ಈ 3 ಸೈಜು ಕೂಡ ನಾನು ಇಟ್ಕೊಂಡಿದ್ದೀನಿ. ಒಂದೊಂದು ಸಲ ಬೀಡ್ಸ್ ಹಚ್ಚೋಕ್ಕಾಗಿಲ್ಲ ಅಂತ ಅಂದಾಗ ಒಂದೊಂದು ಟೈಮ್ ಅದನ್ನು ಕೂಡ ನಾನು ಯೂಸ್ ಮಾಡ್ಕೊಳ್ತಾ ಇರ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಅದಕ್ಕಿಂತ ಯಾರು ಮುಂಚೆ ನೋಡ್ತಾ ಇದ್ದೀರಾ ದಯವಿಟ್ಟು ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ವಿಡಿಯೋ ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ. ಓಕೆ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ. ನೋಡಿ, ಫಸ್ಟು ಲಾಕ್ ಮಾಡ್ಕೊಳ್ಳೋಣ. ನಾನು ಯಾವಾಗೂ ಡಬಲ್ ಲಾಕ್ ಮಾಡ್ಕೊಳ್ತೀನಿ. ಡಬಲ್ ಲಾಕ್ ಮಾಡಿಕೊಂಡು ಈ ರೀತಿ 2 ಚೈನ್ ಹಾಕಿ ನೀಡಲ್ ಮೇಲೆ ನೋಡಿ 2 ಚೈನ್ ಹಾಕಿ ನೀಡಲ್ ಮೇಲೆ ಹೀಗೆ ದಾರ ತಗೊಂಡು ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ. ಓಕೆ, ನಾವೆಲ್ಲಿ ಮತ್ತೆ ಚುಚ್ಚಿದ್ವೋ ಅದೇ ಪ್ಲೇಸ್ಗೆ ಡಬಲ್ ಕ್ರೋಶನ ಹೀಗೆ ಮಾಡಿಕೊಂಡು 2 ಚೈನ್ ಹಾಕಿ ಮತ್ತೆ ಅದೇ ಪ್ಲೇಸ್ಗೆ ನೀಡಲ್ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ. ಓಕೆ ನೋಡಿ, ಹೀಗೆ ಮತ್ತೆ 2 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡೋಣ. ಹೀಗೆ ನೋಡಿ, ಹೀಗೆ ನೆಕ್ಸ್ಟು 3 ಚೈನ್ ಕುಚ್ಚಿಗೆ ಹಾಕ್ಕೊಂಡು ಮತ್ತು 2 ಚೈನ್ ನೀಡಲ್ ಮೇಲೆ ದಾರ ತಗೊಂಡು ನೋಡಿ 2 ಚೈನ್ ನೀಡಲ್ ಮೇಲೆ ದಾರ ತಗೊಂಡು ಅದು ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿಂದ ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ. 2 ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಡಿಸೈನು, ಡಿಫ್ರೆಂಟ್ ಲುಕ್ ಇದೆ. 2 ಚೈನ್ ಮತ್ತು ಅದೇ ಪ್ಲೇಸ್ಗೆ 2 ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ. ಓಕೆ, ನೆಕ್ಸ್ಟು 2 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ 3 ಚೈನ್ನ ನಾವು ಕುಚ್ಚಿಗೆ ಲಾಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇದು ಕುಚ್ಚು ಬೇಕಂದ್ರೂ ಮಾಡ್ಕೋಬೋದು, ವಿತೌಟ್ ಕುಚ್ಚು ಬೇಕಂದ್ರೂ ಮಾಡ್ಕೋಬೋದು. ನಿಮಗೆ ಕುಚ್ಚು ಬೇಡ ಅಂದರೆ ಕಂಟಿನ್ಯೂಸ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು 2 ಚೈನ್ ನೀಡಲ್ ಮೇಲೆ ದಾರ. ಫ್ರೆಂಡ್ಸ್, ಈ ಡಿಸೈನ್ ತುಂಬ ಚೆನ್ನಾಗಿರುತ್ತೆ. ಡಬಲ್ ಸ್ಟೆಪ್ಪಲ್ಲೇ ಮುಗಿಯುವಂಥ ಡಿಸೈನ್ ಇದು. 450ಇಂದ 500ವರೆಗೂ ನಾವು ಪ್ರೈಸ್ನ ಫಿಕ್ಸ್ ಮಾಡ್ಬೋದು. ನೋಡಿ, ಫಸ್ಟ್ ಲೈನು ಹೀಗೆ ಕಂಟಿನ್ಯೂ ಆಗುತ್ತೆ. ಫಸ್ಟ್ ಲೈನ್ ಹೀಗೆ ಕಂಟಿನ್ಯೂ ಆಗುತ್ತೆ. ಸೆಕೆಂಡ್ ಲೈನ್ ಹೇಗೆ ಬರುತ್ತೋ ನೋಡೋಣ ಬನ್ನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೋಡಿ ಫಸ್ಟ್ ಲೈನ್ ಈ ರೀತಿ ಕಂಪ್ಲೀಟ್ ಆಗಿದೆ. ಸೆಕೆಂಡ್ ಲೈನ್ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಬಿಗಿನರ್ಸ್ ಕೂಡ ಆರಾಮಾಗಿ ಹಾಕೋಬೋದು, ಈಸಿನೇ ಇದೆ ಡಿಸೈನು, ಕಷ್ಟ ಅಂತ ಏನಿಲ್ಲ. ನೋಡಿ, ಲಾಕ್ ಮೇಲೆ ಒಂದು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ನೀಡಲ್ ಮೇಲೆ ದಾರ ತಗೊಂಡು ಹೇಗೆ ತ್ರಿಬಲ್ ಕ್ರೋಶನ ಮಾಡ್ಕೊಳ್ಳೋಣ. ಓಕೆ, ತ್ರಿಬಲ್ ಕ್ರೋಶ ಮಾಡಿಕೊಂಡು
1 2 3 ಚೈನ್ ಮತ್ತು ಆ ಪ್ಲೇಸ್ ಒಳಗಡೆಯಿಂದ ಮತ್ತೆ ಇಲ್ಲೊಂದು ಪೀಕೋ ಮಾಡ್ಕೊಳ್ಳೋಣ. ಓಕೆ, ಮತ್ತು ತ್ರಿಬಲ್ ಕ್ರೋಶೋ 1 2 3 ಅದೇ ಚೈನಿಂದ ಒಂದು ಲೂಪ್ ಮಾಡ್ಕೊಳ್ಳೋಣ. ಓಕೆ, ಮತ್ತು ನೀಡಲ್ ಮೇಲೆ ದಾರ ತಗೊಳ್ಳೋಣ. 2ರಿಂದ ತ್ರಿಬಲ್ ಕ್ರೋಶೋ ಮಾಡಿಕೊಂಡು ನೋಡಿ ಫ್ರೆಂಡ್, ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು 2ರಿಂದ ಫಸ್ಟು 1ರಿಂದ 1 2ರಿಂದ 1 ಮತ್ತು 2ರಿಂದ 1 ಮತ್ತು 3 ಚೈನ್, ಅದೇ ಗ್ಯಾಪಿಂದ ಮತ್ತೆ ಒಂದು ಪೀಕೋನ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ, ಇದೊಂಥರ ಫ್ಲವರ್ ಥರ ಬರುತ್ತೆ ಇದು ಡಿಸೈನು. ನೀವು ಡಬಲ್ ಕ್ರೋಶ ಬೇಕಂದ್ರೂ ಮಾಡ್ಕೋಬೋದು. ನಾನಿಲ್ಲಿ ತ್ರಿಬಲ್ ಕ್ರೋಶ ಮಾಡ್ತಾಯಿದ್ದೀನಿ. ನಿಮಗೆ ಹೇಗೆ ಬೇಕೋ ಹಾಗೆ ನೀವು ಮಾಡ್ಕೋಬೋದು. ಬೀಡ್ಸ್ ಬೇಕಂದ್ರೂ ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ಡಿಸೈನ್ ಮುಗಿದ್ಮೇಲಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು 6 ಕಂಬಗಳು ಬರುತ್ತೆ, ಈ ರೀತಿ 6 ಪೀಕೋಸ್ನ ನಾವು ಈ ಥರ ಹಾಕೋಬೇಕಾಗುತ್ತೆ. ನೋಡಿ, 1 2 3 4 5 6 ಆಗಿದೆ. ಓಕೆ, 6 ಆದಮೇಲೆ ನಾವು ಇಲ್ಲಿ 2 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ವಲ್ಲ, ನಾವು ಅಲ್ಲಿಗೆ ಲಾಕ್ ಮಾಡೋಣ. ನೋಡಿ, ಈ ರೀತಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಇದು. 2 ಸ್ಟೆಪ್ಪಲ್ಲೇ ಮುಗಿಯೋವಂಥ ಡಿಸೈನು, ಮತ್ತು ಬೇಗ ಕೂಡ ಆಗುತ್ತೆ. ನೋಡಿ, ನೀಡಲ್ ಮೇಲೆ ದಾರ ತಗೊಳ್ಳಿ. ಫಸ್ಟ್ 1ರಿಂದ 2ರಿಂದ 1 2ರಿಂದ 1 ಇದು ಬಂದು ತ್ರಿಬಲ್ ಕ್ರೋಶ. ಓಕೆ, ಡಬಲ್ ಕ್ರೋಶ ಅಲ್ಲ, ತ್ರಿಬಲ್ ಕ್ರೋಶ ಮಾಡ್ಕೊಳ್ತಾ ಇರೋದು ನಾವು. ನೀವು ಬೇಕಂದರೆ ಡಬಲ್ ಕ್ರೋಶ ಮಾಡಿಕೊಂಡು ಸ್ವಲ್ಪ ಹೈಟ್ ಕಮ್ಮಿ ಬರ್ಬೋದು. ಇದೇನಿದೆ ಹೈಟ್ ಕಮ್ಮಿ ಬರ್ಬೋದು, ಬಟ್ ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ. ಓಕೆ, ನಾನಿಲ್ಲಿ ತ್ರಿಬಲ್ ಕ್ರೋಶಟ್ನ ಮಾಡ್ಕೊಳ್ತಾ ಇದ್ದೀನಿ. 1 2 3 ಡಬಲ್ ಕಲರ್ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದು ಸ್ಯಾರಿಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಈಸಿಯಾಗಿ ಹಾಕ್ಬೋದು, ಬೇಗ 1.5 ಅವರಲ್ಲೇ ಮುಗಿಯುತ್ತೆ ಅಂತಲೇ ಹೇಳ್ಬೋದು ಡಿಸೈನ್. ಓಕೆ, 1.5 ಅವರಲ್ಲೇ ಡಿಸೈನ್ ಮುಗಿಯುತ್ತೆ, ಬೇಗ ಮುಗಿಯುತ್ತೆ, ಮತ್ತು ಗ್ರ್ಯಾಂಡ್ ಲುಕ್ ಕೂಡ ಇರುತ್ತೆ. 450ಇಂದ ನೀವು 500 ಬೇಕಂದ್ರೂ ನೀವು ಪ್ರೈಸನ್ನು ಹೇಳ್ಕೊಬೋದು ಇದಕ್ಕೆ. ಫ್ರೆಂಡ್ಸ್, ಯಾರು ನೋಡ್ತಾ ಇದ್ದೀರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೇ ನೋಡ್ತಾ ಇದ್ದೀರಾ ಫ್ರೆಂಡ್ಸ್. ಇದು ನೋಡಿ 6 ಪೀಕೋಸ್ ಮುಗ್ದಿದೆ. ನಾನು 2 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ವಲ್ಲ, ಅಲ್ಲಿಗೆ ಲಾಕ್ ಮಾಡ್ತಾ ಇದ್ದೀನಿ. ಓಕೆ, ಮತ್ತು 1 2 3 ಚೈನ್ ಹಾಕ್ಕೊಂಡು ನಾವು 3 ಚೈನ್ಗೆ ಲಾಕ್ ಮಾಡಿದ್ವು ಅಲ್ಲಿಗೆ ಕುಚ್ಚಿಗೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಹೀಗೆ ಬರುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ, ಕ್ಯೂಟಾಗಿದೆ, ಮತ್ತು 2 ಸ್ಟೆಪ್ಪಲ್ಲೇ ಮುಗಿಯೋ ಅಂಥದ್ದು. ನೋಡೋದಕ್ಕೂ ಗ್ರ್ಯಾಂಡ್ ಲುಕ್ ಇದೆ, ತುಂಬ ಚೆನ್ನಾಗಿದೆ. ಇದು ಹೀಗೆ ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್. ಬನ್ನಿ ಇದನ್ನು ಹೀಗೆ ಕಂಟಿನ್ಯೂ ಮಾಡೋಣ. ಓಕೆ ಫ್ರೆಂಡ್ಸ್, ನೋಡಿ ಫಿನಿಶಿಂಗ್ ಆಗಿದೆ. ಫಿನಿಶ್ ಆದಮೇಲೆ ನೋಡಿ ಈ ರೀತಿ ಬರುತ್ತೆ. ಇನ್ನೂ ನಾನು ಕುಚ್ಚು ಕಟ್ಟಿಲ್ಲ. ಕುಚ್ಚು ಕಟ್ಟಿದ್ಮೇಲೆ ಹೇಗೆ ಬರುತ್ತೆ ನೋಡೋಣ. ನೋಡಿ, 2 ಸ್ಟೆಪ್ ಕೂಡ ಮುಗ್ದಿದೆ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಬೇಗ ಮುಗಿಯುತ್ತೆ, 1.5 ಅವರ್ ಒಳಗಡೆ ಮುಗಿಸ್ಬೋದು. ಪ್ರೈಸ್ ಕೂಡ ನಮಗೆ ವರ್ತ್ ಇರುತ್ತೆ. ಆರಾಮಾಗಿ ನಾವು 400ಇಂದ 500ವರೆಗೂ ನಾವು ಹೇಳ್ಕೊಬೋದು. ಮಿನಿಮಮ್ 450ನಾದರೂ ಇದಕ್ಕೆ ನಾವು ಆರಾಮ್ಸೆ ಹೇಳ್ಕೊಬೋದು. ನಿಮ್ಗೆ ಇಲ್ಲಿ ಬೀಡ್ ಬೇಕು ಅಂತ ಅಂದರೆ ನೀವು ಬೀಡನ್ನ ಆ್ಯಡ್ ಮಾಡ್ಕೋಬೋದು.
ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಒಂದು ಸಲ ಟ್ರೈ ಮಾಡಿ, ಸೂಪರಾಗಿ ಬಂದಿದೆ. 2 ಸ್ಟೆಪ್ಪಲ್ಲೇ ಬೇಗ ಮುಗಿಯುವಂಥ ಡಿಸೈನ್ ಇದು, ಕ್ವಿಕ್ಕಾಗಿ ಮುಗಿಯುತ್ತೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಓಕೆ ನೋಡಿ, ಫ್ರೆಂಡ್ಸ್ ನೀವು ಬೇಕಂದರೆ ಈ ಪ್ಲೇಸಲ್ಲಿ ಕೂಡ ನೀವು ಒಂದು ಬೀಡನ್ನು ಆ್ಯಡ್ ಮಾಡ್ಕೋಬೋದು. ಓಕೆ, ನೀವು ಕುಚ್ಚೆಲ್ಲ ಹಾಕಿದಾದಮೇಲೆ ಲಾಸ್ಟಿಗೆ ಇಲ್ಲಿ ಬೇಕಂದರೆ ಬೀಡ್ ಬೇಕು ಅಂದರೆ ಈ ಪ್ಲೇಸಲ್ಲಿ ನೀವು ಬೀಡನ್ನು ಆ್ಯಡ್ ಮಾಡ್ಕೋಬೋದು. ಇಲ್ಲಾಂದರೆ ಒಂದು ಕುಂದನ್ ಬೀಡ್ಸ್ ಬೇಕಂದ್ರೂ ನೀವು ಸ್ಟಿಕ್ ಮಾಡ್ಕೋಬೋದು. ನೀವು ಹೇಗೆ ಬೇಕಂದ್ರೂ ಇದಕ್ಕೆ ಇನ್ನು ಗ್ರ್ಯಾಂಡ್ ಲುಕ್ ಬೇಕು ಅಂತ ಅಂದರೆ ನೀವು ಇದಕ್ಕೆ ಗ್ರ್ಯಾಂಡ್ ಲುಕ್ ಕೊಟ್ಕೋಬೋದು. ಓಕೆ, ಬನ್ನಿ ಕುಚ್ಚು ಕಟ್ಟಿದಾದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ನೋಡೋಣ ಫ್ರೆಂಡ್ಸ್. ನೋಡಿ ಬನ್ನಿ ಫ್ರೆಂಡ್ಸ್, ನೋಡಿ ಫುಲ್ಲು ಫಿನಿಶಿಂಗ್ ಆಗಿದೆ. ಫುಲ್ ಫಿನಿಶಿಂಗ್ ಆದಮೇಲೆ ಡಬಲ್ ಕಲರಲ್ಲಿ ಕುಚ್ಚು ಕಟ್ಟಿದ್ದೀನಿ. ನಾನು 127 ಥ್ರೆಡ್ ತೊಗೊಂಡು ಕುಚ್ಚು ಕಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿದೆ, ಒಂದು ಸಲ ಟ್ರೈ ಮಾಡಿ. ಫ್ರೆಂಡ್ಸ್, ನಾನು ಹೇಳಿದೆ ನಿಮಗೆ ಇಲ್ಲೊಂದು ಬೀಡ್ ಹಾಕೋಬೋದು ಅಂತ ಹೇಳ್ಬಿಟ್ಟು. ನಿಮಗೆ ಬೀಡ್ ಇಲ್ಲ ಅಂದರೂ ಕೂಡ ನೀವು ಇನ್ನೊಂದು ಇವಾಗ ಟ್ರೆಂಡಿಯಾಗಿದೆ ನೋಡಿ, ಈ ರೀತಿ ಒಂದು ಕುಂದನ್ ಕೂಡ ಫಿಕ್ಸ್ ಮಾಡ್ಕೋಬೋದು. ನಿಮಗೆ ಒಂದು ಫಿಕ್ಸ್ ಮಾಡಿ ತೋರಿಸ್ತೀನಿ ನಾನು ಹೇಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇವಾಗ ಇದು ಟ್ರೆಂಡಿಂಗಲ್ಲಿರೋವಂಥದ್ದು ನೋಡಿ. ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ಯಾರಿಗಂತೂ ಇನ್ನೂ ಹೆವಿ ಲುಕ್ ಬಂದುಬಿಡುತ್ತೆ. ಈ ಥರ ಕುಂದನ್ ಏನಾದರೂ ನೀವು ಫಿಕ್ಸ್ ಮಾಡ್ತು ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬಂದಿದೆ. ಈ ಡಿಸೈನ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ನೋಡ್ತೀನಿ. ವಿಡಿಯೋ ಸ್ಕಿಪ್ ಮಾಡ್ದಿರ ನೋಡಿ ಫ್ರೆಂಡ್ಸ್.